ಒಂದು ಜೀವ ಹೋಗುವಾಗ ಮತ್ತೊಂದು ಜೀವಕ್ಕೆ ಬೆಳಕಾಗಬಹುದು ಅಂತ ಕೇಳಿದಿರಾ? ಕಣ್ಣೆದರೆ ಮಗಳು ಸಾವಿನ ದಡಕ್ಕೆ ತಲುಪಿದ್ದಾಳೆ ಅಂತ ಗೊತ್ತಾದಾಗ ಆ ಎತ್ತವರ ಹೊಡಲು ಅನುಭವಿಸುವ ನರಕ ಅಷ್ಟಿಷ್ಟಲ್ಲ. ಆದರೆ ಅದೇ ಹೊತ್ತಲ್ಲಿ ಎಲ್ಲೋ ತೆಗೆದುಕೊಂಡ ಆ ಒಂದು ನಿರ್ಧಾರ ಇವತ್ತು ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತೆ ಮಾಡಿದೆ. ಇದು ಬರೀ ಮೆಡಿಕಲ್ ಮಿರಾಕಲ್ ಅಲ್ಲ ಸ್ನೇಹಿತರೆ, ಇದು ಮನುಷ್ಯತ್ವದ ಮಹಾಕಾವ್ಯ. ಲಕ್ಷ್ಮೀ ಪ್ರಿಯಾ ಕೇವಲ 13 ವರ್ಷದ ಬಾಲಕಿ. ನಾವೆಲ್ಲ ಬಾಲ್ಯದಲ್ಲಿ ಆಟ ಆಡ್ತಾ ಶಾಲೆಗೆ ಹೋಗ್ತಾ ಖುಷಿಯಾಗಿದ್ರೆ, ಈ ಪುಟ್ಟ ಹುಡುಗಿ ಮಾತ್ರ ಹುಟ್ಟಿದಾಗಿನಿಂದಲೂ ಆಸ್ಪತ್ರೆ ಬೆಡ್ ಮೇಲೆ ದಿನ ಕಳೆದಿದ್ಲು. ಕಾರಣ ಬಿಲಿಯರಿ ಆಟ್ರೇಷಿಯಾ ಲಿವರ್ಗೆ ಸಂಬಂಧಿಸಿದ ಈ ಜನ್ಮಜಾತ ಕಾಯಿಲೆಯಿಂದಾಗಿ ಆಕೆಗೆ ಪದೇ ಪದೇ ಲಿವರ್ನಿಂದ ರಕ್ತಸ್ರಾವ ಆಗ್ತಿತ್ತು, ಕಾಮಾಲೆ ಕಾಡ್ತಿತ್ತು, ದೇಹದ ಬೆಳವಣಿಗೆ ಕುಂಠಿತವಾಗಿತ್ತು. 2026 ಮಾರ್ಚ್ ತಿಂಗಳಲ್ಲಿ ಆಕೆಗೆ ಬಂದ ನಿರಂತರ ಜ್ವರ ಆಕೆಯ ಬದುಕನ್ನೇ ಕೊನೆಯ ಹಂತಕ್ಕೆ ತಂದು ನಿಲ್ಲಿಸ್ಬಿಡ್ತು. Complication, infection is a big problem. No complication is almost normal. Lot of my transplant patients die with other problems, not with the liver problem. They die with heart problem or cancer. They develop cancer. As you grow old, the cancer risk increases. So they die of other problems than liver problems. So the life expectancy is normal, provided they take good care of their liver. Okay? ಯಶವಂತಪುರದ ಸ್ಪರ್ಶ್ ಆಸ್ಪತ್ರೆಯ ವೈದ್ಯರು ಹೇಳಿದ್ದು ಒಂದೇ ಮಾತು: ಲಿವರ್ ಕಸಿ ಮಾಡದಿದ್ರೆ ಈಕೆಯನ್ನ ಉಳಿಸೋದು ಕಷ್ಟ. ತಂದೆ ತಾಯಿ ತಮ್ಮ ಲಿವರ್ ಕೊಡೋಕೆ ಮುಂದೆ ಬಂದ್ರು, ಇಬ್ಬರಿಗೂ ಮಧುಮೇಹ ಇದ್ದಿದ್ರಿಂದ ವೈದ್ಯಕೀಯವಾಗಿ ಅದು ಸಾಧ್ಯವಾಗಿಲ್ಲ. ಎಷ್ಟು ಕ್ರೂರ ಅಲ್ವಾ? ಆದ್ರೆ ಇತ್ತ ಲಕ್ಷ್ಮೀ ಪ್ರಿಯಾ ಸಾವಿನಿಂದಿಗೆ ಹೋರಾಡುತ್ತಿದ್ರೆ, ಅತ್ತ ಮೈಸೂರಿನಲ್ಲಿ ಕೇವಲ 5 ವರ್ಷದ ಒಂದು ಮಗು ಇಹಲೋಕ ತ್ಯಜಿಸಿತು. ಹೆತ್ತ ಕರುಳು ಮುರಿದು ಬೀಳುವ ಆ ದುಃಖದಲ್ಲೂ ಆ ಮಗುವಿನ ಪೋಷಕರು ತಮ್ಮ ಮಗುವಿನ ಅಂಗಾಂಗ ದಾನಕ್ಕೆ ಒಪ್ಪಿಗೆ ನೀಡಿದ್ರು. ಆ 5 ವರ್ಷದ ಮಗುವಿನ ಲಿವರ್ 13 ವರ್ಷದ ಲಕ್ಷ್ಮೀ ಪ್ರಿಯಾಳಿಗೆ ಮರು ಜನ್ಮ ನೀಡಲು ಬೆಂಗಳೂರಿಗೆ ಧಾವಿಸಿತು. ಮೇಕಿಂಗ್ ಅಲ್ಲಿ we are looking into AI. ಹೇಗೆ ಡಿಸಿಷನ್ ತಗೋಬೇಕು, ಇಸ್ ದೇರ್ ನಮ್ಮ AI can help doctors to make more appropriate decision in transplant. That is the at this moment that is where we are. We still don't have enough tools, AI tools. ಕತೆ ಇಲ್ಲಿಗೆ ಮುಗಿಯಲ್ಲ. ಲಿವರ್ ಸಿಕ್ಕಿದ್ರೂ ಶಸ್ತ್ರಚಿಕಿತ್ಸೆ ದೊಡ್ಡ ಮೊತ್ತವನ್ನ ಭರಿಸುವುದು ಆ ಬಡ ಪೋಷಕರಿಗೆ ಸಾಧ್ಯವಿರಲಿಲ್ಲ. ಆಗ ದೇವದೂತರಂತೆ ನಿಂತಿದ್ದು ಲಕ್ಷ್ಮೀ ಪ್ರಿಯಾಳ ಸ್ವಗ್ರಾಮವಾದ ವರಿಯಾಪುರಂನ ಜನರು. ನಮ್ಮೂರಿನ ಮಗಳನ್ನ ನಾವು ಸಾಯಲು ಬಿಡೋದಿಲ್ಲ ಎಂದು ಇಡೀ ಗ್ರಾಮವೇ ಒಂದಾಯ್ತು. ಪ್ರತಿಯೊಬ್ರು ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡಿ ಚಿಕಿತ್ಸೆಗೆ ಬೇಕಾದ ಹಣವನ್ನ ಹೊಂದಿಸಿಬಿಟ್ರು. ಇಡೀ ಊರಿನ ಪ್ರಾರ್ಥನೆ ಮತ್ತು ಸಹಾಯ ವ್ಯರ್ಥವಾಗಲಿಲ್ಲ. ಸ್ಪರ್ಶ್ ಆಸ್ಪತ್ರೆಯ ಪ್ರಮುಖ ತಜ್ಞರಾದ ಡಾಕ್ಟರ್ ಗೌತಮ್ ಕುಮಾರ್ ಮತ್ತು ತಂಡದ ಅದ್ಭುತ ವೈದ್ಯಕೀಯ ಪರಿಣಿತಿಯಿಂದಾಗಿ ಈ ಕಸಿ ಶಸ್ತ್ರಚಿಕಿತ್ಸೆ ಅತ್ಯಂತ ಯಶಸ್ವಿಯಾಯಿತು. ಆ 5 ವರ್ಷದ ಪುಟ್ಟ ಕಂದಮ್ಮನ ತ್ಯಾಗ, ವರಿಯಾಪುರಂನ ಗ್ರಾಮಸ್ಥರ ಒಗ್ಗಟ್ಟು ಮತ್ತು ವೈದ್ಯರ ಶ್ರಮದಿಂದಾಗಿ ಲಕ್ಷ್ಮೀ ಪ್ರಿಯಾ ಇವತ್ತು ಸುಂದರ ಭವಿಷ್ಯದತ್ತ ಹೆಜ್ಜೆ ಇಡ್ತಿದ್ದಾಳೆ. ಅಂಗಾಂಗ ದಾನ ಎಂಬುದು ಕೇವಲ ವೈದ್ಯಕೀಯ ಪ್ರಕ್ರಿಯೆ ಅಲ್ಲ, ಅದು ಮತ್ತೊಂದು ಜೀವಕ್ಕೆ ನಾವು ನೀಡುವ ಅಮೂಲ್ಯವಾದ ಉಡುಗೊರೆ ಎಂಬುದನ್ನು ಈ ಘಟನೆ ಸಾಬೀತುಪಡಿಸಿದೆ.